ಪಬ್ಲಿಕ್ ಟಿವಿಯಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯ ದರ್ಶನ. ಪವಿತ್ರ ಮತ್ತು ರೇಣುಕಾ ನಡುವಿನ ಚಾಟಿಂಗ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಬ್ಲಿಕ್ ಟಿವಿಯ ಬಳಿ. ರೇಣುಕಾ ಸ್ವಾಮಿಗೆ ಪವಿತ್ರ ಪಟಾಲಂ ಖೆಡ್ಡ ತೋಡಿದ್ ಹೇಗೆ? ಹಾಗಾದ್ರೆ ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿ ನಡುವಿನ ಸಂಭಾಷಣೆ ಏನಾಗಿತ್ತು? ಯಾವ ರೀತಿಯಾದಂತಹ ಮಾತನ್ನ ಆರಂಭಿಸಿ ಅದನ್ನ ಮುಂದುವರಿಸಿದ್ರು? ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿ ಚಾಟಿಂಗ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಂಡಿದ್ರು, ಅದಕ್ಕಾಗಿ ಮಾಡಿಕೊಂಡಂತಹ ಪ್ರಯತ್ನಗಳೇನು ಮತ್ತು ಚಾಟಿಂಗ್ ಸಂದರ್ಭದಲ್ಲಿ ಯಾವೆಲ್ಲ ಮಾತುಕತೆಗಳು ಇಬ್ಬರ ನಡುವೆ ಆಗಿದೆ, A1 ಆರೋಪಿ ಪವಿತ್ರ ಗೌಡ ಹತ್ಯೆಯಾದ ರೇಣುಕಾ ಸ್ವಾಮಿ ಇಬ್ಬರ ನಡುವಿನ ಚಾಟಿಂಗ್ ಏನು ಅನ್ನೋದು ಈಗ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪವಿತ್ರ ಹೆಸರಿನಲ್ಲಿ ಪವನ್ ಚಾಟಿಂಗ್ ಮಾಡಿರೋದು, ಗೌತಮ್ ಹೆಸರಿನಲ್ಲಿ ರೇಣುಕಾ ಸ್ವಾಮಿ ಚಾಟಿಂಗ್ ಅನ್ನ ಇಬ್ರು ಕೂಡ ತಮ್ಮ ತಮ್ಮ ಹೆಸರುಗಳ ಮೂಲಕವಾಗಿ ಮಾಡಿಲ್ಲ, ಬದಲಾಗಿ ಬೇರೆಯವರ ಮೂಲಕವಾಗಿ ಮಾಡಿದ್ದಾರೆ. ಜೂನ್ 5, 6, 7ನೇ ತಾರೀಕು ಈ 3 ದಿನಗಳು ಮುಖ್ಯವಾಗಿ ಆಗಿರುವಂತಹ ಚಾಟಿಂಗ್ನ ಹೈಲೈಟ್ಸ್ ಅನ್ನ ಇಲ್ಲಿ ಕೋಟ್ ಮಾಡಲಾಗಿದೆ. ಈ 3 ದಿನ ಕಂಟಿನ್ಯೂಸ್ ಆಗಿ ಚಾಟಿಂಗ್ ಮಾಡಿದ್ದಾರೆ. ಚಾಟಿಂಗ್ ಮಾಡುತ್ತಲೇ ರೇಣುಕಾ ಸ್ವಾಮಿಯನ್ನ ಖೆಡ್ಡಕ್ಕೆ ಬೀಳಿಸಿದೆ ಈ ಗ್ಯಾಂಗ್ ಅಂದ್ರೂ ಕೂಡ ತಪ್ಪಾಗಲ್ಲ. ಡೇ 1 ಚಾಟಿಂಗ್ ಸಂಭಾಷಣೆಯಲ್ಲಿ ಹಾಗಾದ್ರೆ ಏನಿತ್ತು, ಈ ರೀತಿಯಾಗಿ ಚಾಟಿಂಗ್ ನಡೆಸಿದ್ರು ಅಂತ. ಮೊದಲದಾಗಿ ರೇಣುಕಾ ಸ್ವಾಮಿ ಆ ಜೂನ್ 5ನೇ ತಾರೀಕು ಹಾಯ್ ಕಣೆ ಅಂತ ಕಳಿಸ್ತಾನೆ. ಅಂದ್ರೆ ತನ್ಗೆ ಪವಿತ್ರ ಜೊತೆಗೆ ತೀರಾ ಸಲುಗೆ ಇದೆ ಅನ್ನೋ ರೀತಿಯಲ್ಲೇ ಆತ ಭಾವಿಸಿದ ಹಾಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಏಕವಚನ ಪ್ರಯೋಗ ಅಲ್ಲಾಗಿದೆ. ಹಾಯ್ ಕಣೆ ಅಂತ ಆತ ಮೆಸೇಜ್ ಮಾಡ್ತಿದ್ದ ಹಾಗೆ ಈ ಕಡೆ ಪವಿತ್ರ ಕಡೆಯಿಂದಲೂ ಕೂಡ ಒಂದು ರಿಪ್ಲೈ ಬರುತ್ತೆ, ನಿನ್ನ ನಂಬರ್ ಸೆಂಡ್ ಮಾಡು ಅಂತ ಕೂಡ ಇಮ್ಮಿಡಿಯೇಟ್ ಆಗಿ ಅವ್ನು ಕೇಳ್ತಾನೆ. ಸೊ ರೇಣುಕಾ ಸ್ವಾಮಿ ಹಾಯ್ ಅಂತ ಕಳಿಸಿ ಆಕೆ ಆನ್ಲೈನ್ ಅಲ್ಲಿ ಇದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಆತ ಖಾತ್ರಿ ಪಡಿಸ್ಕೊಂಡ ಹಾಗೆ ಕಾಣಿಸುತ್ತೆ. ಅದರ ಪರಿಣಾಮ ನಿನ್ನ ನಂಬರ್ ಡ್ರಾಪ್ ಮಾಡು, ನಿನ್ನ ನಂಬರ್ ಸೆಂಡ್ ಮಾಡು ಅಂತ ಕಳಿಸ್ತಾನೆ. ಅಂದ್ರೆ ಆಕೆ ಕೇಳಿದ ತಕ್ಷಣ ಕಳಿಸ್ಬಿಡ್ತಾರೆ ಅನ್ನುವಂತಹ ಇಮ್ಯಾಜಿನೇಷನ್ಗೆ ಆತ ಹೇಗೋದ, ಹೇಗೆ ಅಸ್ಯೂಮ್ ಮಾಡ್ಕೊಂಡು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಯ್ ಅಂತ ಮಾತು ಆರಂಭಿಸ್ತಾನೆ, ನಿನ್ನ ನಂಬರ್ ಕಳಿಸು ಅಂತ ಹೇಳ್ತಾನೆ. ಮತ್ತೆ ಪ್ಲೀಸ್ ಕಣೆ ಅಂತ ಕಾಡಿ ಬೇಡ್ಲಿಕ್ಕೆ ಗೋಗರಿಲಿಕ್ಕೆ ಶುರು ಮಾಡ್ತಾನೆ. ರೇಣುಕಾ ಸ್ವಾಮಿ ಆರಂಭದಲ್ಲಿ ಮೆಸೇಜ್ಗಳನ್ನು ಮಾಡೋದು, ಅಶ್ಲೀಲ ಮೆಸೇಜ್ಗಳನ್ನು ಕಳಿಸೋದು, ಇದೆಲ್ಲವೂ ಕೂಡ ಮಾಡ್ದ ಅನ್ನೋದು ನಮಗೆ ಗೊತ್ತಿತ್ತು. ಆದರೆ ಈಗ ಚಾರ್ಜ್ ಶೀಟ್ನಲ್ಲಿ ಇದರ ಉಲ್ಲೇಖ ಆಗಿದೆ. ಏನು ಇವರಿಬ್ಬರ ನಡುವಿನ ಚಾಟಿಂಗ್ 5, 6, 7ನೇ ತಾರೀಕು ಈ 3 ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಏನೆಲ್ಲ ಚಾಟಿಂಗ್ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆತ ಹಾಯ್ ಅಂತಾನೆ, ನಿನ್ನ ನಂಬರ್ ಕಳಿಸು ಅಂತಾನೆ, ಪ್ಲೀಸ್ ಅಂತ ಬೇಡ್ಕೊಳ್ತಾನೆ. ನೋ ರೆಸ್ಪಾನ್ಸ್ ಪವಿತ್ರ ಕಡೆಯಿಂದ. ಆದರೆ ಮತ್ತೊಂದು ಮೆಸೇಜ್ ಬರುತ್ತೆ ರಾತ್ರಿ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ. ಅಂದರೆ ಹೇಗೋ ರಿಪೀಟೆಡ್ಲಿ ಮೆಸೇಜ್ ಮಾಡ್ತಿದ್ರೆ ನನಗೆ ರೆಸ್ಪಾನ್ಸ್ ಬರುತ್ತೆ ಅನ್ನುವಂತಹ ಭಾವನೆನೋ ಮೊಂಡತನನೋ ಏನೋ, ಒಟ್ಟಿನಲ್ಲಿ ಆತನ ಪ್ರಯತ್ನಗಳಂತೂ ಅಲ್ಲಿ ನಿರಂತರವಾಗಿ ಸಾಗ್ತಾ ಇರುತ್ತೆ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಆತ ಕಳಿಸ್ತಾನೆ. ಸೊ ಇಲ್ಲಿಗೆ ಯಾರೋ ಕಳಿಸಿದ್ದಾರೆ, ಸೊ ನನಗೇನು ಅಂತ ಆಕೆ ಸುಮ್ಮನೆ ಆಗಬಹುದಿತ್ತೇನೋ, ಆದರೆ ಅದಾಗಲಿಲ್ಲ. ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ, ಇದು ಪವಿತ್ರ ಗೌಡ ಕಡೆಯಿಂದ ಬಂದಿರುವಂತಹ ಮೆಸೇಜ್. ಏನು ನನ್ನಿಂದ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ, ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ, ಇದನ್ನು ಆಕೆ ಕಳಿಸಿದ್ದಾಳೆ ರೇಣುಕಾ ಸ್ವಾಮಿಗೆ. ಯಾಕೆ ಅಂದರೆ ಆತ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಿದ್ದಾನೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತಾನೆ, ನಿನ್ನ ನಂಬರ್ ಕಳಿಸು ಅಂತಾನೆ. ನಿನ್ನ ನಂಬರ್ ನನಗೆ ಯಾಕೆ ನೀನು ಇದನ್ನು ಬಯಸ್ತಾ ಇದೆಯಾ ಅನ್ನೋ ಅರ್ಥದಲ್ಲೋ ಅಥವಾ ಆತನನ್ನು ಪ್ರವೋಕ್ ಮಾಡೋದಕ್ಕೋ ಗೊತ್ತಿಲ್ಲ. ಆಕೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಕಳಿಸ್ತಾಳೆ. ನೋಡ್ತೀಯಾ ಹೇಳು ಅಂತ ಆತ ಇಮಿಡಿಯೇಟಾಗಿ ಮೆಸೇಜ್ ಕಳಿಸ್ತಾನೆ. ಕಳಿಸ್ಲಾ ಫೋಟೋ ಅಂತ ಹೇಳ್ತಾನೆ. ಇದರ ಅರ್ಥ ಎಂಥವ್ರಿಗೂ ಕೂಡ ಗೊತ್ತಾಗುತ್ತೆ ಆತನ ಮನೋಭಾವ ಏನಿತ್ತು, ಆತ ಏನು ಬಯಸ್ತಾ ಇದ್ದ ಕಳಿಸೋದಕ್ಕೆ ಅನ್ನೋದು. ಸೊ ಇದೆಯಾ ಅಂತ ಹೇಳು ಪ್ಲೀಸ್ ಕಣೆ, ಅಂದರೆ ಇನ್ನೂ ಕೂಡ ನೀನು ಆನ್ಲೈನಲ್ಲಿ ಇದೆಯಾ, ರೆಸ್ಪಾನ್ಸ್ ಮಾಡ್ತೀಯಾ, ನೀನು ನೋಡ್ತಾ ಇದೆಯಾ ಇಲ್ವಾ, ಹೇಳು ಪ್ಲೀಸ್ ಅಂತ ಆತ ಮತ್ತೆ ಮೆಸೇಜ್ ಮಾಡ್ತಾನೆ. ವಾವ್ ಸೂಪರ್ ಬ್ಯೂಟಿ ಅಂತ ಆಕೆಯನ್ನು ಬಣ್ಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಕೆಯ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಹಲವಾರು ಫೋಟೋಸ್ಗಳನ್ನು ಅಲ್ಲಿ ರೀಪೋಸ್ಟ್ ಮಾಡೋ ಮೂಲಕವಾಗಿ ಅದನ್ನು ವರ್ಣಿಸೋದು ಮಾಡೋದು ಇತ್ಯಾದಿ ಇವೆಲ್ಲವೂ ಕೂಡ ನಿರಂತರವಾಗಿ ಫೆಬ್ರವರಿಯಿಂದ ನಡೀತಾ ಇತ್ತು. ಆದರೆ ಇದು
ಕೊನೆಯ 3 ದಿನಗಳಲ್ಲಿ ಆದಂತಹ ಪ್ಲಾನ್ನ ಒಂದು ಚಾಟಿಂಗ್ನಲ್ಲಿ ಆಕೆ ಹೇಗೆ ಆತನನ್ನು ಕೆಡ್ಡಕ್ಕೆ ಬೀಳಿಸ್ತಾಳೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ವಿವರಣೆ ಸಖತ್ತಾಗಿದೆಯಾ ಕಣೆ ಅಂತ ಆ ಕಡೆಯಿಂದ ಮತ್ತೊಂದು ಮೆಸೇಜ್ ಬರುತ್ತೆ. ಇದಕ್ಕೆ ಪವಿತ್ರ ಗೌಡ ಡ್ರಾಪ್ ಮಿ ಯುವರ್ ನಂಬರ್ ಅನ್ನುವಂತಹ ಮೆಸೇಜ್ ಕಳಿಸ್ತಾರೆ. ಆತ ಮೊದಲೇದಾಗಿ ಕೇಳಿರ್ತಾನೆ ನಿನ್ನ ನಂಬರ್ ಕೊಡು ಅಂತ. ಈಕೆ ತನ್ನ ನಂಬರ್ ಕೊಡೋಲ್ಲ, ಬದಲಾಗಿ ನಿನ್ನ ನಂಬರ್ನ ಕಳಿಸು ನನಗೆ ಅಂತ ಕಳಿಸ್ತಾರೆ. ಇದಕ್ಕೆ ರೇಣುಕಾ ಸ್ವಾಮಿ ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ. ಆತನು ತುಂಬ ಬುದ್ಧಿವಂತ ಅನ್ನೋ ರೀತಿಯಲ್ಲೇ ಇಲ್ಲಿ ತನ್ನನ್ನು ತಾನು ತೋರಿಸ್ಕೊಂಡ್ರು ಹಾಗೆ ಕಾಣಿಸುತ್ತೆ. ಮೊದಲೇದಾಗಿ ನಾನೇ ನಂಬರ್ ಕೊಟ್ಬಿಟ್ಟು ಯಾಕೆ ನಂಬರ್ ಈಸ್ಕೊಡೋಣ ಅಂತ. ಹಾಗಾಗಿ ನಿನ್ನ ನಂಬರ್ ಕಳಿಸು ಅಂತ ಆತ ಕೇಳಿದ್ದಾನೆ. ಇಮಿಡಿಯೇಟ್ ಆಗಿ ಪವಿತ್ರ 9 ಆರಂಭವಾಗಿ 7 ಎಂಡ್ ಆಗುವಂತಹ ಒಂದು ನಂಬರ್, ಈ ನಂಬರೇ ಬಂದು ಪವಂದು. ಸೊ ತನ್ನ ನಂಬರ್ ಅಂತ ಹೇಳೋ ಮೂಲಕವಾಗಿ ಪ್ಲೀಸ್ ಕಾಲ್ ಆನ್ ದಿಸ್ ಅಂತ ಸೆಂಡ್ ಮಾಡ್ತಾಳೆ. ಅದಕ್ಕೆ ರೇಣುಕಾ ಸ್ವಾಮಿ ಮತ್ತೆ ಮೆಸೇಜ್, ಓಕೆ ಥ್ಯಾಂಕ್ಸ್ ಕಣೆ, ಅದು ನಿಜವಾಗಿಯೂ ನಿನ್ನ ನಂಬರೇನಾ ಹೇಳು ಅಂತ. ಅಲ್ಲಿಯೂ ಕೂಡ ಆತನಿಗೆ ಡೌಟು, ಅಷ್ಟು ಕ್ವಿಕ್ಕಾಗಿ ನಂಬರ್ ಕಳಿಸ್ಬಿಟ್ಲ ಅಂತ ಆತನಿಗೆ ನಂಬಕ್ಕೆ ಸಾಧ್ಯ ಆಗಿಲ್ವೇನೋ. ಅದಕ್ಕೆ ರೀಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾನೆ. ಇದಕ್ಕೆ ಪವಿತ್ರ ರೆಸ್ಪಾನ್ಸ್ ಮಾಡ್ತಾ ಎಸ್ ಕಾಲ್ ಮೀ ಅಂತಷ್ಟೇ ಹೇಳ್ತಾಳೆ. ಅಂದರೆ ಆತ ಪದೇ ಪದೇ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾಗ ಏನು ಬಯಸ್ತಾ ಇದೆಯಾ ನೀನು ಅಂತ ಕೇಳಿದಾಗ ಫೋನ್ ನಂಬರ್ ಕಳಿಸು